ನೀನೊಬ್ಬ ಮುಸಲ್ಮಾನ್ ಆಗಿ ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಮತ್ತೆ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನ್ಗೆ ಯಾಕೆ ಬೇಕು, ನೀನು ಯಾವನು ಅಂತ ಕೇಳೋರ್ನ ಇವತ್ತು ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. 16 ವರ್ಷದ ಹಿಂದೆ ಆಗಿರೋಂಥ ಕೇಸ್ನ ರೀಓಪನ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಈ ಸಮೀರ್ ಅನ್ನೋ ಯೂಟ್ಯೂಬರ್ ನಿಮ್ಮ ಮುಂದೆ ರಿಯಾಲಿಟಿ ಮತ್ತು ಫ್ಯಾಕ್ಟ್ನ ಇಡ್ತಾನೆ. ಆದರೆ ಧರ್ಮ ರಕ್ಷಕಗಳು ಅಂತ ಹೇಳಿ ತಮ್ಮಿಗೆ ತಾನೇ ಹೇಳೋರು ಬಂದು ಸಮೀರಿಗೆ ಬೈತಾರೆ. ಏನು ಇವ್ನು ರಿಯಾಲಿಟಿ ಹೇಳಿಬಿಟ್ಟಿದಾನಲ್ಲ ಅಂತ ಹೇಳಿ ಉರ್ಸ್ಕೊಂಡು ಅವನಿಗೆ ಜಿಯೋ ಬೆದರಿಕೆ ಕೊಡೋದು, ಅವ್ನ ಮನೆ ಅಡ್ರೆಸ್ ಲೀಕ್ ಮಾಡೋದು, ಈ ಥರ ಎಲ್ಲ ಹಲ್ಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಸಮೀರಿಗೆ ಜಿಯೋ ಬೆದರಿಕೆ ಕೊಡ್ತಾ ಇದ್ದಾರೆ, ಯಾರೆಲ್ಲ ಹಲ್ಕ ಕೆಲಸ ಮಾಡ್ತಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಫಸ್ಟ್ ಆಫ್ ಆಲ್, ಸೌಜನ್ಯ ಹಿಂದೂ ಹುಡುಗಿ, ಈ ಸೌಜನ್ಯ ಕೇಸ್ನ ಸೈಡಲ್ಲಿಡಿ. ಕರ್ನಾಟಕದಲ್ಲಿ ಬಹಳಷ್ಟು ಈ ಥರ ಕೇಸ್ಗಳಾಗಿದೆ, ಬಹಳಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. ನೀವು ಧರ್ಮ ರಕ್ಷಕಗಳು ಈ ಥರ ಎಷ್ಟು ಕೇಸ್ಗಳಲ್ಲಿ ಧ್ವನಿ ಎತ್ತಿದ್ದೀರಾ, ಇದನ್ನು ಹೇಳಿ. ಒಬ್ಬ ಪ್ರೊಫೆಷ್ನಲ್ ಯೂಟ್ಯೂಬರ್ 40 ನಿಮಿಷದ ವಿಡಿಯೋ 16 ವರ್ಷದ ಹಿಂದೆ ನಡೆದಿರೋಂಥ ಒಂದು ಘಟನೆ ಬಗ್ಗೆ ಅದರ ರಿಯಾಲಿಟಿ, ಅದರ ಫ್ಯಾಕ್ಟ್ ನಿಮ್ಮ ಮುಂದೆ ಇಟ್ಟಿದ್ದಾನೆ ಒಂದು ವಿಡಿಯೋ ಮುಖಾಂತರ ಅಂತ ಹೇಳಿದರೆ ಅದರಲ್ಲಿ ಏನಾದರೂ ಒಂದು ರಿಯಾಲಿಟಿ ಇದ್ದೇ ಇರುತ್ತೆ ಅಂತ ಹೇಳಿ ನೀವು ಥಿಂಕ್ ಮಾಡ್ಬೋದಿತ್ತು. ಆದರೆ ನೀವು ಧರ್ಮದ ಆ್ಯಂಗಲಿಂದ ನೋಡ್ತಿದ್ದೀರಾ. ಧರ್ಮದ ಆ್ಯಂಗಲಿಂದ ನೋಡಬೇಡಿ, ಮನುಷ್ಯತ್ವದ ಕಣ್ಣಿದೆಯಲ್ಲ ಅದನ್ನು ತೆರೆದು ನೀವು ನೋಡಿ, ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗಳ ಸೆಂಟಿಮೆಂಟ್ನ ಹರ್ಟ್ ಮಾಡಲಿಕ್ಕೋಸ್ಕರ ಅಲ್ಲ, ಸಮೀರ್ನ ಡಿಫೆಂಡ್ ಮಾಡಲಿಕ್ಕೋಸ್ಕರ. ಸಮೀರ್ ಒಬ್ಬನೇ ಇದ್ದಾನೆ ಅಂತ ತಿಳ್ಕೊಂಡಿರೋ ಈ ತಪ್ಪು ಕಲ್ಪನೆನ ನಿಮ್ಮ ಮೈಂಡಿಂದ ಹೊರಗಡೆ ಹಾಕಿ. ಧೃತ ಸಮೀರ್ ಒಬ್ಬ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿ ಇಡೀ ಕರ್ನಾಟಕ ಹೇಳ್ತಿದೆ. ಮತ್ತು ಅವನ ಜೊತೆ ನಾನೊಬ್ಬನೇ ಅಲ್ಲ, ನಂತರ ಹಲವಾರು ಕನ್ನಡಿಗರು ಅವನ ಜೊತೆ ಇದ್ದಾರೆ.